ಹಲೋ, ಡಾಕ್ಟರ್ ಪ್ರವೀಣ್ ರಾಮಚಂದ್ರ, ಎಂಡೋಕ್ರೈನಾಲಜಿಸ್ಟ್, ಶ್ರೀಲಂಕಾ ನ್ಯೂಟನ್, ಬ್ಯಾಂಗ್ಳೂರ್. ಈ ವಿಡಿಯೋದಲ್ಲಿ HbA1c ಏನು, ಅದು ಎಷ್ಟು ಫ್ರೀಕ್ವೆಂಟಾಗಿ ಮಾಡಬೇಕು ಅಂತ ಹೇಳ್ತೇವೆ. HbA1c ಓವರಾಲ್ ಬ್ಲಡ್ ಶುಗರ್ ಕಂಟ್ರೋಲ್ ಹೇಗಿದೆ ಅಂತ ತೋರಿಸುತ್ತೆ. ಅದೇ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಇರ್ಬೋದು, ಅಥವಾ ತಿಂಡಿ ತಿಂದಮೇಲೆ ಏನು ಮಾಡ್ತೀವಿ ಅದು ಪೋಸ್ಟ್ ಮ್ಯಾನ್ ಬ್ಲಡ್ ಗ್ಲೂಕೋಸ್ ಇರ್ಬೋದು. ಅದ್ರದ್ದು ಕೆಲವು ಲಿಮಿಟೇಷನ್ ಇರುತ್ತೆ. ಈಗ ತಿಂಡಿ ಆದಮೇಲೆ ಮಾಡ್ತೀವಲ್ಲ ಬ್ಲಡ್ ಗ್ಲೂಕೋಸು, PPBS ಅಂತ, PPBG ಅಂತ. ಅದ್ರದ್ದು ಪ್ರಾಬ್ಲಮ್ ಅಂದರೆ ಒಂದು ದಿವಸ ನೀವು ಉಪ್ಪಿಟ್ಟು ತಿಂತೀರಾ, ಇನ್ನೊಂದು ದಿವಸ ನೀವು ರೊಟ್ಟಿ ತಿಂತೀರಾ. ಪ್ರತಿಯೊಂದ್ರದ್ದು ಶುಗರ್ದು ರಿಪೋರ್ಟ್ಸು ಡಿಫ್ರೆಂಟ್ ಬರ್ಬೋದು. ಮತ್ತು ಫಾಸ್ಟಿಂಗು ನೀವು ಕರೆಕ್ಟಾಗಿ ಗ್ಯಾಪ್ ಕೊಡಲಿಲ್ಲ ಅಂದರೆ ಅದು ಡಿಫ್ರೆಂಟಾಗಿ ಬರ್ಬೋದು. ಸೊ ಹಾಗಾಗಿ ಇವು ಎರಡು ಫಾಸ್ಟಿಂಗ್ PP ಮತ್ತು ಪೋಸ್ಟ್ ಪ್ಯಾಂಡಲ್ ಗ್ಲೂಕೋಸು ಡೈಲಿನೂ ಚೇಂಜ್ ಆಗ್ತಾ ಇರೋದ್ರಿಂದ ಕರೆಕ್ಟಾಗಿ ಅಷ್ಟು ನೀಟಾಗಿ ರೆಸ್ಪಾನ್ಸ್ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಆದರೆ HbA1c ಆದರೆ ಓವರಾಲ್ ಲಾಸ್ಟ್ 2 months ಅವರೇಜ್ ತೋರಿಸೋದ್ರಿಂದ ಇಟ್ ಇಸ್ ಮಚ್ ಮೋರ್ ಈಸಿ ಟು ಟ್ರ್ಯಾಕ್ ಆ್ಯಂಡ್ ಅಸೆಸ್ ಓವರಾಲ್ ಕಂಟ್ರೋಲ್ ಹೇಗೆ ಮಾಡ್ತಾಯಿದ್ದಾರೆ ಪೇಷಂಟು, ಲೈಫ್ ಸ್ಟೈಲ್ ಅವ್ರಿಗೆ ಹೆಲ್ಪ್ ಆಗ್ತಾಯಿದೆ ಇಲ್ವಾ, ಮೆಡಿಸಿನ್ ಹೆಲ್ಪ್ ಆಗ್ತಾಯಿದೆ ಇಲ್ವಾ, ದೋಸ್ ಥಿಂಗ್ಸ್ ವಿ ಕ್ಯಾನ್ ಟೇಕ್ ಎ ಕಾಲ್. ಹಾಗಾಗಿ ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ಮೀಟ್ ಮಾಡಿ ಅವ್ರ ಹತ್ರ ಅಡ್ವೈಸ್ ಹೋಗಿ. ಥ್ಯಾಂಕ್ ಯು.